ನಮಸ್ಕಾರ ಅಣ್ಣ. ಏನ್ ವಿಷಯ ಇದೆ ಹೇಳು. ಅಣ್ಣ ಅದೇ ಇಲ್ಲಿ ಅವಳಲ್ಲ ಅಂತ ಹುಡುಗಿ, ಸಿಟಿಯವಳು ಅನ್ಸುತ್ತೆ. ಸ್ವಲ್ಪ ಜಾಗೃತಿಯಲ್ಲಿರೋದು ಒಳ್ಳೇದಣ್ಣ. ಸರಿ, ನಾನು ನೋಡ್ತೀನಿ. ನಮಸ್ಕಾರ ವೀಕ್ಷಕರೇ, ಕರುನಾಡ ವೃತ್ತಾಂತ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಅಮೂಲ್ಯ. ಇದೀಗ ಹೆಡ್ಲೈನ್ಸ್. ಭಾರಿ ಮಳೆಯ ಕಾರಣ ಅಲ್ಲಲ್ಲಿ ಭೂಕುಸಿತ. ರೆಡ್ ಅಲರ್ಟ್. ಆಗ್ನೇಯ ನಿನ್ನ ಹಿಟ್ಲರ್ ಕರಿತಾವನೆ. ಸಂಸತ್ ಸಭೆಯಲ್ಲಿ ಏನಂತೆ ಯಾರಿಗ್ ಗೊತ್ತು? ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಕೆಲಸ ಕೊಡ್ತಾನೆ, ಚೆನ್ನಾಗಿಲ್ಲ ಅಂದ್ರೆ ಇನ್ನೂ ಕೆಲಸ ಕೊಡ್ತಾನೆ. ಎನಿವೇಸ್, ಆಲ್ ದ ಬೆಸ್ಟ್. ಸರ್ ಕರೆದ್ರಂತೆ? ಯಾರಮ್ಮ ನೀನು? ಸರ್ ಆಗ್ನೇಯ ಸರ್. ಬಾರಮ್ಮ ಕೂತ್ಕೋ. ಸುಮ್ನೆ ಜೋಕ್ ಮಾಡ್ದೆ ಕಣಮ್ಮ. ನೀನ್ ಯಾರು ಅಂತ ಗೊತ್ತಿಲ್ವಾ ನನಗೆ? ಏನ್ ಬಂದಿದ್ದು? ನನಗೆ ಸರ್ ನೀವೇನೋ ಕರೆದ್ರಂತಲ್ಲ ಸರ್. ಒಂದ್ ನಿಮಿಷ ಇರು. ಸಗ್ಗದಪುರ ಅಂತ ಒಂದು ಊರಿದೆ. ನಾಳೆ ಅಂದ್ರೆ ಶುಕ್ರವಾರ ಅಲ್ಲೊಂದು ಜಾತ್ರೆ ನಡೆಯೋದಿದೆ. ನೀನು ಅಲ್ಲಿಗೆ ಹೋಗಿ ಎಲ್ಲವನ್ನ ಕವರ್ ಮಾಡ್ಕೊಂಡು ಬರ್ಬೇಕು. ಸರಿ ಸರ್. ಅಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ಒಬ್ಬರನ್ನ ಗೊತ್ತು ಮಾಡಿದೀನಿ. ಓಕೆ. ನನ್ನ ಅಸಿಸ್ಟೆಂಟ್ ಇದಾನಲ್ಲ ಸೋಮಾರಿ, ಅವ್ನು ನಿಂಗೆ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಡೀಟೇಲ್ಸು ಕಳಿಸಿದಾನೆ. ಅರ್ಥ ಆಯ್ತೇನಮ್ಮ? ಸರಿ. ಓಕೆ, ಥ್ಯಾಂಕ್ ಯು ಸರ್. ಆಗ್ನೇಯ ಎಂಥ ಒಳ್ಳೆ ಹೆಸರಮ್ಮ. ಅಗ್ನಿಯಿಂದ ಬಂದದ್ದು ಆಗ್ನೇಯ ಅಂದ್ರೆ ಬೆಂಕಿಯಿಂದ ಹುಟ್ಟು ಬಂದವಳು ನೀನು ಅಂತ. ಆ ಫೈರ್ ನಿನ್ನಲ್ಲೂ ಇರ್ಬೇಕು. ಏನಾದ್ರೂ ಸಾಧನೆ ಮಾಡ್ಬೇಕು. ಸಾಧನೆ ಮಾಡಕ್ಕೆ ಹೊರಟಿದ್ದೀನಿ ಸರ್. ಆದ್ರೆ ಈಗ ಸದ್ಯಕ್ಕೊಂದು ಕಾಲ್ ಬರ್ತಾ ಇದೆ. ಥ್ಯಾಂಕ್ ಯು. ಹಲೋ. ಕೆಲಸ ಎಲ್ಲ ಮುಗೀತಾ ಮಗಳೇ? ಹೂಮ, ಇವತ್ತಿಗೆಲ್ಲ ಮುಗೀತು. ಅದ್ ಸರಿ, ನೀನ್ ಮಂಡಿ ನೋವು ಅಂತಿದ್ಯಲ್ಲ, ಹೇಗಿದೆ ಈಗ? ಆರಾಮಾಗಿದ್ಯಾ? ಅಯ್ಯೋ, ಆ ಮಂಡಿನೂ ಮನೆ ನೆಂಟ್ರ ತರ ಆಗೋಗಿದೆ. ಆಗ ಬರ್ತಾ ಇರುತ್ತೆ. ಯಾವಾಗ ಹೋಗ್ತೀಯ ಅಂತ ಕೇಳಕ್ಕಾಗಲ್ಲ. ಅದಿರ್ಲಿ, ಯಾವಾಗ ನಿನ್ ಮುಂದಿನ ಅಸೈನ್ಮೆಂಟು? ಹೂಮ, ಅದನ್ನೇ ಹೇಳಕ್ ಕಾಲ್ ಮಾಡಿದೆ. ನಾಳೆಯಿಂದ ನನ್ನ ಹೊಸ ಅಸೈನ್ಮೆಂಟ್ ಶುರುವಾಗ್ತಾ ಇದೆ. ಸೊ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋಗ್ಬೇಕಾಗತ್ತೆ. ಸಗ್ಗದಪುರ ಅಂತ. ನಾಳೆನಾ? ಹೂಮ. ಹಲೋ ಅಮ್ಮ. ಹಲೋ ಹಲೋ. ಏನಿಲ್ಲ ಮಗಳೇ. ಯಾಕಮ್ಮ ಸೈಲೆಂಟ್ ಆಗ್ಬಿಟ್ಟೆ? ಎಲ್ಲ ಆರಾಮಾಗಿದೆ ತಾನೇ? ಏನಿಲ್ಲ, ಎಲ್ಲ ಒಳ್ಳೇದಾಗ್ಲಿ. ಅಮ್ಮ ಏನಾಯ್ತು ಹೇಳಮ್ಮ. ಮಧ್ಯಾಹ್ನ ಜ್ಯೋತಿಷಿಗಳ ಜೊತೆ ಮಾತಾಡ್ದೆ ಕಣೆ. ಅವ್ರು ನಿಂಗೆ ಗಂಡಾಂತರ ಇದೆ, ತುಂಬಾ ಹುಷಾರಾಗಿ ಇರ್ಬೇಕು ಅಂದ್ರು. ನಿಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು. ಆದ್ರೂ ನನ್ನ ಸಮಾಧಾನಕ್ಕೋಸ್ಕರ ಮಗಳೇ. ಅಮ್ಮ, ನಿನ್ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ. ಆದ್ರೆ ಜನಕ್ಕೆ ಅವ್ರ ಜೀವನದ ಮೇಲೆ ಭಯ ಪಡಿಸಿ ತಮ್ಮ ಜೀವನ ನಡ್ಸೋರ್ ಮೇಲೆ ನಂಗೆ ನಂಬಿಕೆ ಇಲ್ಲ ಅಮ್ಮ. ಎನಿವೆ, ನನ್ನ ಟೀಮ್ ಅವರೆಲ್ಲ ನನ್ನ ಜೊತೆಗಿದ್ದಾರೆ. ನೀನೇನು ತಲೆ ಕೆಡ್ಸ್ಕೋಬೇಡ ಅಮ್ಮ, ನಾನು ಸೇಫ್ ಆಗೇ ಇರ್ತೀನಿ. ಆಯ್ತಮ್ಮ, ಸರಿ. ಗುಡ್ ನೈಟ್. ಗುಡ್ ನೈಟ್ ಮಾ. ಸರ್ ಎಷ್ಟಾಯ್ತು? 250 ಮೇಡಮ್. 250? ಇಲ್ಲಿಂದ ಇಲ್ಲಿಗೆ ಆಗಲ್ಲ ಸರ್ ಅಷ್ಟೆಲ್ಲ ಕೊಡಕ್ಕೆ. ನೀವು ಬೆಂಗಳೂರವರ ಮೇಡಮ್? ಹೌದು. ಬೆಂಗಳೂರಲ್ಲಿ 300 ಮೀಟರ್ಗೆ 500 ಕೊಡ್ತೀರಾ? ಇಲ್ಲಿ 250 ಕೊಡೋಕ್ಕಾಗಲ್ವ ಮೇಡಮ್?
ಸರಿ ಆಯ್ತು, ಅದು ಯಾಕೆ ಹಂಗೆ ಆಡ್ತೀರಾ? ಸ್ಕ್ಯಾನರ್ ಎಲ್ಲಿದೆ? ಸ್ಕ್ಯಾನರ್ ಇಲ್ಲ ಮೇಡಮ್, ಓನ್ಲಿ ಕ್ಯಾಶ್ ಪೇಮೆಂಟ್. ಎಷ್ಟು ಇನ್ಕನ್ವೀನಿಯನ್ಸ್ ಮಾಡ್ತೀರಾ ಅಲ್ವಾ ಕಸ್ಟಮರ್ಸ್ಗೆ. ತಗೊಳ್ಳಿ, ನನ್ನ ಹತ್ರ ಇಷ್ಟೇ ಇರೋದು, ನಾನು ಇಷ್ಟೇ ಕೊಡೋದು. 250 ಕೊಡೋ ಯೋಗ್ಯತೆ ಇಲ್ಲ. ಬೆಳಗ್ಗೆ ಬಂದ್ಬಿಡ್ತಾರೆ ಗಿರಾಕಿಗಳು. ಬಸ್ ಹಲೋ ಹಲೋ, ಇದು ಅಗ್ನಿ ಅವ್ರು ಮಾತಾಡೋದಲ್ವಾ? ಯಾ, ಹೂ ಇಸ್ ದಿಸ್? ನಮಸ್ತೆ ಅಗ್ನಿ ಅವರೇ, ನಾನು ಮಾನವ್ ಅಂತ ಮಾತಾಡ್ತಿದ್ದೀನಿ. ಇಲ್ಲಿ ಒಂದು ಲೋಕಲ್ ಪೇಪರ್ನ ನಡೆಸ್ತಿದ್ದೀನಿ. ನಿಮ್ಮ ಆಫೀಸ್ನಿಂದ ಆ್ಯಕ್ಚುಲಿ ಒಂದು ಫೋನ್ ಬಂದಿತ್ತು, ಜಾತ್ರೆ ಕವರ್ ಮಾಡೋಕ್ಕೆ ನಿಮ್ಗೆ ಅಸಿಸ್ಟ್ ಮಾಡಬೇಕಂತ. ಓ ಹಾಯ್ ಮಾನವ್. ಹಿಟ್ಲರ್ ಸಾರಿ, ನಮ್ಮ ಎಡಿಟರ್ ಹೇಳಿದ್ರು. ಸೊ ಹಬ್ಬ ನಾಳೆಯಿಂದನೇ ನಡೆಯುತ್ತಾ? ನಡಿಬೇಕಿತ್ತು, ಆದರೆ ಡಿಲೇ ಆಗಿಬಿಟ್ಟಿದೆ ಒಂದು ಪೊಲಿಟಿಕಲ್ ರ್ಯಾಲಿಂದಾಗಿ. ವಾಟ್? ನಾನು ನಾಳೆ ಸ್ಟೋರಿ ಕವರ್ ಮಾಡಿ ಹೊರಡ್ಬೇಕಿತ್ತಲ್ರಿ. ಅಲ್ಲ, ಒಂದು ವಿಷಯ ಹೇಳಿ, ಈ ಥರ ಹಬ್ಬನ ಪೋಸ್ಟ್ಪೋನ್ ಬೇರೆ ಮಾಡೋಕ್ಕಾಗುತ್ತಾ? ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಗ್ನಿ ಅವರೇ. ಪ್ರತಿ ವರ್ಷ ಹಬ್ಬ ಯಾವತ್ತು ನಡಿಬೇಕಂತ ಗುರುಗಳು ಲೆಕ್ಕ ನೋಡಿ ಹೇಳ್ತಾರೆ. ಈ ಸಲ ಮೋಸ್ಟ್ಲಿ ಪಾರ್ಟಿಯಿಂದ ಸೂಟ್ ಕೇಸ್ ಹೋಗಿರ್ಬೇಕು. ಜಾತ್ರೆಗೆ ನಾಳೆಗಿಂತ ನಾಡಿದ ಕಾಲ ಇನ್ನೂ ಪ್ರಶಸ್ತವಾಗಿದೆ ಅಂತ ಅವ್ರ ಹೆಸರಲ್ಲಿ ಪ್ರಚಾರ ಮಾಡಿದ್ರು. ಇವತ್ತಿನ ಕಾಲದಲ್ಲಿ ಕಾಸಿನ ಮುಂದೆ ದೇವರು ಸುಮ್ಮನೆ ಆಗ್ತಾರೆ ಅಲ್ವಾ ಅಗ್ನಿ ಅವರೇ? ಹಾ, ಮೇ ಬಿ. ಆಲ್ಸೋ ಜಸ್ಟ್ ಕಾಲ್ ಮಿ ಆಗ್ನಿಯಾ. ಓಕೆ, ಶೋರ್. ಒಂದು ಕೆಲಸ ಮಾಡಿ, ನಾಳೆ ನೀವು ಊರೆಲ್ಲ ಸುತ್ತಾಡಿ ಬನ್ನಿ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ ನೀವು ಹಾಗೆ ನಂಗೆ ಕಾಂಟ್ಯಾಕ್ಟ್ ಮಾಡಿಬಿಡಿ. ಶೋರ್, ಥ್ಯಾಂಕ್ಸ್. ಹೇಳಿ ಮೇಡಮ್. 3 ವಾಟರ್ ಬಾಟಲ್ ಕೊಡಿ. ಹಾ. ಹಾಗೆ ಇದೇನು ಬಿಸ್ಕೆಟ್ ಪ್ಯಾಕೆಟ್ ಇದೊಂದು ಕೊಡಿ. ಹಾ, ಸರ್, ಛತ್ರಿ ಇದೆಯಾ ನಿಮ್ಮ ಹತ್ರ? ಛತ್ರಿ ಇದೆ ಅಮ್ಮ, ಅಲ್ಲಿ ನೋಡಿ. ಸರ್, ಇದಕ್ಕೆ ಎಷ್ಟಾಗುತ್ತೆ? ಅದು 300 ರೂಪಾಯಿ ಅಮ್ಮ. ಹೌದಾ, ಕೊಡಿ ಸರ್. ಎಷ್ಟಾಯ್ತು ಸರ್? 365 ಮೇಡಮ್. ಓಕೆ. ಆನ್ಲೈನ್ ಇಲ್ಲ ಮೇಡಮ್, ಕ್ಯಾಶ್ ಮಾತ್ರ. ಓ, ತಗೊಳ್ಳಿ ಸರ್. ಸರ್, ಚಾಕ್ಲೇಟ್ಸ್ ಬೇಡ, ಚೇಂಜ್ ಕೊಟ್ಬಿಡಿ ಸರ್. ಇಲ್ಲ, ಇದೇ ಇರೋದು. ಚೇಂಜ್ ಇಲ್ವಾ? ಓಕೆ, ಥ್ಯಾಂಕ್ ಯು ಸರ್. Incoming call from Agnia. ಹಲೋ, ಹಲೋ, ಅಗ್ನಿ ಬಂದ್ರಾ ನೀವು? ಹಾ ಮಾನವ್, ಎಲ್ಲಿದ್ದೀರಾ ನೀವೀಗ? ಪಾರ್ಕ್ ಒಳಗೆ ಬಂದು ಲೆಫ್ಟ್ ಸೈಡ್ ಬನ್ನಿ. ನಾವು ಒಂದು ಬೆಂಚ್ ಮೇಲೆ ಕೂತಿದ್ದೀನಿ. ಒಂದು ಬ್ಲೂ ಶರ್ಟ್ ಹಾಕಿದ್ದೀನಿ ಆಗ್ನಿ ಅವರೇ. ಮಾನವ್? ಹಾ, ಆಗ್ನಿ ಅವರೇ. ಹಾಯ್, ಹಾಯ್ ಮಾನವ್, ಹೆಂಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನೀವ್ ಹೇಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಿ. ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಆಗ್ನಿ ಅವರೇ. ಹೌದು, ನಂಗೆ ಕಣ್ಣು ಕಾಣೋದಿಲ್ಲ. ಮೊದಲು ಕಾಣಿಸ್ತಿತ್ತು, ಆದರೆ ಕಾಲೇಜಲ್ಲಿದ್ದಾಗ ಒಬ್ಬರು ಮಾಡಿದ ನೆಗ್ಲಿಜೆನ್ಸಿಂದ ಹಿಂಗಾಗ್ಬಿಡ್ತು. ಸೊ ನಿಮ್ದೇನು ಸಿಂಪತಿ ಬೇಕಾಗಿಲ್ಲ. ಐ ಜಸ್ಟ್ ಡೋಂಟ್ ಲೈಕ್ ಇಟ್. ತಪ್ಪು ತಿಳ್ಕೊಬೇಡಿ ಮಾನವ್, ಸಿಂಪತಿ ಅಂತ ಏನಿಲ್ಲ. ಬಟ್ ಐಮ್ ಜಸ್ಟ್ ಕ್ಯೂರಿಯಸ್. ನಮ್ಮ ಫೀಲ್ಡಲ್ಲಿ ಈ ಥರ ಕಷ್ಟ ಆಗಲ್ವಾ? ಅದೇ ಆಗ್ನಿ ಅವರೇ, ಮೊದಲು ಯಾರು ಕೆಲಸ ಕೊಡಲಿಲ್ಲ. ಸೊ ನಾನು ಸ್ವತಃ ಒಂದು ಪ್ರೆಸ್ ಸ್ಟಾರ್ಟ್ ಮಾಡಿ ಯಂಗ್ ಹುಡುಗರನ್ನ ಗೈಡ್ ಮಾಡಿ ಇವತ್ತಿಗೂ ಆನ್ಲೈನ್ ಡಿಕ್ಟೇಷನ್ ಬರ್ಸ್ಕೊಂಡು ಫ್ರಂಟ್ ಪೇಜ್ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಮಾಡಿಸ್ತೀನಿ. ವಾವ್, ಇನ್ಸ್ಪೈರಿಂಗ್. ನಾನಿಲ್ಲಿ ನಿಮ್ಮ ಊರಿನ ಹಬ್ಬನ ಕವರ್ ಮಾಡಕ್ಕೆ ಬಂದೆ. ಈಗ ಇಲ್ಲಿ ನೋಡ್ತಾ ಇದ್ರೆ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆನೇ ಕವರ್ ಮಾಡೋಣ ಅಂತಿದ್ದೀನಿ. ಬೇಡ ಬೇಡ, ನನ್ನ ಬಗ್ಗೆ ನೀವು ತಿಳ್ಕೊಂಡಷ್ಟು ನಿಮ್ಗೆ ಅಪಾಯ ಜಾಸ್ತಿ ಆಗಿಬಿಡುತ್ತೆ. ವಾಟ್ ಯು ಮೀನ್ ಬೈ ದಟ್? ಕಣ್ ಕಾಣ್ದಿರೋರು ಹೆಂಗೆ ಸ್ನಾನ ಮಾಡ್ತಾರೆ, ಹೆಂಗೆ ಬಟ್ಟೆ ಹಾಕೋತಾರೆ, ಇವೆಲ್ಲ ನೀವು ಪಬ್ಲಿಷ್ ಮಾಡಿದ್ರೆ ನಮ್ಮ ಮರ್ಯಾದೆ ಕತೆ ಏನಾಗುತ್ತೆ?
ಸರ್ ಒಂದು ಸೋಪು ಮತ್ತು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ಹಾಂ ಮೇಡಮ್. ಸರ್ ಒಂದು ಕವರಿಗೆ ಹಾಕ್ಕೊಡ್ತೀರಾ? ಹಾಂ. 56. ಎಷ್ಟು? 56. 56ಆ? ಸರ್ ಸ್ಕ್ಯಾನರ್ ಕಾಣಿಸ್ತಿಲ್ವಲ್ಲ, ಎಲ್ಲಿದೆ? ಸ್ಕ್ಯಾನರ್ ಇಲ್ಲ ಮೇಡಮ್, ಕ್ಯಾಶ್. ಸರ್ ಎಷ್ಟು? 56 ಅಂದ್ರಿ ಅಲ್ವಾ? ಹ್ಞೂ ಮೇಡಮ್. ಸರ್ ದಯವಿಟ್ಟು ಚಾಕ್ಲೇಟ್ಸ್ ಬೇಡ, ಚೇಂಜ್ ಕೊಟ್ಬಿಡಿ ಸರ್. ಚಿಲ್ಲರೆ ಎಲ್ಲ ಕೊಡೋಕ್ಕಾಗಲ್ಲ ಮೇಡಮ್, ನೀವೇ ಇದ್ರೆ ಕೊಡಿ. ಎಲ್ಲೋದ್ರೂ ಇದೇ ಆಯ್ತು. ಥು. ಹಲೋ. ಹಲೋ ಪುಟ್ಟಿ, ಹೇಗಿದ್ಯಮ್ಮ? ನಿನ್ ಬೇಕಾಗಿರೋದೆಲ್ಲ ಸಿಕ್ತಾ? ಅದೇನಮ್ಮ ಕೇಳ್ತೀಯಾ? ಏನೂ ಸಿಗ್ತಾ ಇಲ್ಲ, ಯಾವ ಕೆಲಸನೂ ಆಗ್ತಾ ಇಲ್ಲ. ಅಲ್ಲ, ನೀನು ಹಬ್ಬ ಪೋಸ್ಟ್ಪೋನ್ ಆಗೋದು ನೀನು ಎಲ್ಲಾದರೂ ಕೇಳಿದ್ಯಾ? ಅಯ್ಯೋ ದೇವ್ರೇ, ನನ್ಗೆ ಯಾಕೋ ಈ ಥರ ಆಗ್ತದಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಪುಟ್ಟಿ, ಇದೆಲ್ಲ ಬೇಡ ಕಂದ, ಸೀದಾ ಮನೆಗೆ ಬಂದ್ಬಿಡು. ನಿಮ್ಮ ಬಾಸಿಗೆ ಏನಾದರೂ ಹೇಳಿದ್ರೆ ಆಯಿತು. ನೋಡು, ಜ್ಯೋತಿಷಿಗಳು ಕೂಡ ನಿಂಗೇನೋ ಗಂಡಾಂತರ ಇದೆ ಅಂತ. ಅಮ್ಮ ಪ್ಲೀಸ್, ನಂಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಗೊತ್ತು ತಾನೆ. ಮೊದಲೇ ಕೆಟ್ಟ ಮೂಡಲ್ಲಿದ್ದೀನಿ, ಇರಿಟೇಟ್ ಮಾಡಬೇಡ. ಸಾರಿ ಕಂದ, ನಂಗೆ ಯಾಕೋ ಭಯ ಅಷ್ಟೇ. ನೋಡು, ಹೋಗ್ಲಿ, ನಾನೊಂದು ಮಾತು ಹೇಳ್ತೇನೆ, ಕೇಳ್ತೀಯಾ? ಏನದು? ನಾಳೆ ಬೆಳಿಗ್ಗೆ ಅಲ್ಲೇ ಹತ್ರದಲ್ಲಿರುವ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತೀಯಾ? ನಿಂಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ಕಣೆ, ಆದ್ರೂ ನನ್ನ ಸಮಾಧಾನಕ್ಕೋಸ್ಕರ ಪ್ಲೀಸ್. ಸರಿ ಆಯ್ತು, ಹೋಗಿ ಬರ್ತೀನಿ. ಆಯ್ತು, ಸರಿ ಮಗಳೇ, ಗುಡ್ ನೈಟ್. ಗುಡ್ ನೈಟ್ ಮಾ. ಸರ್ ಸಿಟಿಗೆ ಬರ್ತೀರಾ? ಹಾಂ ಬನ್ನಿ ಮೇಡಮ್, ಬನ್ನಿ. ಸರ್ ನಿಮ್ಗೊಂದು ವಿಷಯ ಕೇಳಬೇಕು, ಕೇಳ್ಬೋದಾ? ಹಾಂ ಕೇಳಿ ಮೇಡಮ್. ಸರ್ ನೀವು ಅಂಗಡಿಗೆಲ್ಲ ಹೋದಾಗ ಎಷ್ಟು ಸಲ ಚೇಂಜ್ ಬದಲು ನಿಮಗೆ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ? ಹಾಂ ಅದಾ, ತುಂಬ ಸರಿ ಆಗಿದೆ ಮೇಡಮ್. ಚಿಲ್ಲರೆಲ್ಲ ಅಂದಾಗ ಚಾಕ್ಲೇಟ್ ಕ್ಯಾಂಡಿ ಕೊಟ್ಟಿದ್ದಾರೆ. ಸರ್ ನಾನು ಈ ಊರಿಗೆ ಬಂದಾಗಿಂದ ಅಟ್ಲೀಸ್ಟ್ 8 ಅಂಗಡಿಗೆ ಹೋಗಿದ್ದೀನಿ, ಎಲ್ಲ ಕಡೆ ಇದೇ ಆಗೋಗಿದೆ. ನಿಮ್ಗೆ ಅನ್ಸಲ್ವಾ ಇದ್ರ ಹಿಂದೆ ಏನೋ ಇರ್ಬೋದು ಅಂತ? ಅಯ್ಯೋ ಅದಕ್ಕೆಲ್ಲ ಯಾವಂತಲ್ಲ ಕೆಡ್ಸ್ಕೊಳ್ತಾನೆ ಮೇಡಮ್, ನಮ್ಮ ಪಾಡಿಗೆ ನಾವು. ಸರ್ ನೀವು ಈ ಥರ ಸುಮ್ಮನಿದ್ದು ಇದ್ದೂನೆ ಯಾರೋ ನಿಮ್ಮನ್ನ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ನೀವು ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಸರ್. ಅದಕ್ಕೆಲ್ಲ ಯಾರಿಗೆ ಟೈಮ್ ಇದೆ ಮೇಡಮ್? ಸರಿ, ನೀವು ಕೇಳದೇ ಇದ್ರೂ ಪರವಾಗಿಲ್ಲ, ನಾನು ಕೇಳಕ್ಕೆ ಹೋಗ್ತೀನಿ. ನನ್ನ ಜೊತೆಗೆ ಬರ್ತೀರಾ ನೀವು? ಅಯ್ಯೋ ಮೇಡಮ್, ಈಗ ನಿಮ್ಮನ್ನು ಡ್ರಾಪ್ ಮಾಡಿ ಬೇರೆ ಬಾಡಿಗೆಗೆ ಹೋಗ್ಲಿಕ್ಕಿದೆ. ಇದಕ್ಕೆಲ್ಲ ನನಗೆ ಟೈಮ್ ಇಲ್ಲ ಮೇಡಮ್, ನನ್ನ ಪಾಡಿಗೆ ಬಿಟ್ಬಿಡಿ. $120 ಮೇಡಮ್. ಸ್ಕ್ಯಾನರ್ ಎಲ್ಲಿದೆ ಸರ್? ಸ್ಕ್ಯಾನರ್ ಎಲ್ಲ ಇಲ್ಲ ಮೇಡಮ್. ನೀವು ಕ್ಯಾಶನಾ? ಬೇಗ ಕೊಡಿ ಮೇಡಮ್.
ಅಕ್ಕಿ ಹಿಟ್ಟು 3 ಪ್ಯಾಕೆಟು, ಮೈದಾ ಹಿಟ್ಟು 4 ಪ್ಯಾಕೆಟು, ಸರ್ ಒಂದು ವಾಟರ್ ಬಾಟ್ಲು 3 ಚಿಪ್ಸ್ ಕಡಲೆ ಪ್ಯಾಕೆಟ್ ಹಿಟ್ಟು 3 ಪ್ಯಾಕೆಟು, 1 ಡಜನ್ ಸಂತೂರ್ ಸೋಪು, ಇನ್ನೂ ಎಷ್ಟೊತ್ತಾಗುತ್ತೆ 4 ಸರ್? ಮೊಟ್ಟೆ ಟ್ರೇ, 2 ಮಿನಿಟ್ಸ್ ಮೇಡಮ್. ಹಾಂ ಬರ್ಕೋ ಮಗ. ಸಕ್ಕರೆ 5 kg, 3 ಚಿಪ್ಸ್ ಪ್ಯಾಕೆಟು, 1 ವಾಟರ್ ಬಾಟ್ಲು. ಬೇರೆ ಎಷ್ಟಾಯ್ತು? 30, 17, 47 ಮೇಡಮ್. ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ಅಲ್ಲ? ಅದು ಯೂಶುವಲಿ ವರ್ಕ್ ಮಾಡಲ್ಲ, ಜಸ್ಟ್ ಕ್ಯಾಶೇ ಕೊಡಿ. ತಗೊಳ್ಳಿ ಸರ್. ತಗೊಳ್ಳಿ. ಅಲ್ಲ ರೀ, ನಿಮ್ಮೂರಲ್ಲಿ ಯಾರಿಗೂ ಚಿಲ್ಲರೆ ಕೊಡೋ ಅಭ್ಯಾಸನೇ ಇಲ್ವಾ? ಅದಕ್ಕೆ ಅಂತ ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳೋಕೆ ಏನು ಪ್ರಾಬ್ಲಮ್ ನಿಮಗೆ? ಆನ್ಲೈನ್ ಪೇಮೆಂಟ್ ತಗೊಳ್ಳಲ್ಲ, ಕ್ಯಾಶ್ ಕೊಟ್ಟರೆ ಬೇಡರ ಚಾಕ್ಲೇಟ್ ಕೈಗೆ ತಂದಿಡ್ತೀರಾ. ಏನ್ರಿ ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ನಂಗೆ ಗೊತ್ತಿಲ್ಲ, ನನ್ನ ಚೇಂಜ್ ಬೇಕು, ಕೊಡಿ ಈಗ. ಮೇಡಮ್ ಗಲಾಟೆ ಮಾಡಬೇಡಿ, ಸುಮ್ಮನೆ ಹೋಗ್ತಾ ಇರಿ. ರೀ, ನಂಗೆ ನಿಮ್ಮ ಅಂಗಡಿಲಿ ಜಾಂಡ ಉರ್ಕೊಂಡು ಕೂತ್ಕೊಳ್ಳೋಕೆ ಆಸೆ ಇಲ್ಲ. ನಾನು ದುಡ್ಡು ಕೊಡಿ, ನಾನು ಹೋಗ್ತೀನಿ. ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಅದು ಎಷ್ಟು ಸರಿ ಹೇಳ್ಬೇಕ್ರಿ ನಿಮಗೆ? ಅಷ್ಟಿದ್ರೆ ಚಿಲ್ಲರೆ ತಗೊಂಬನ್ನಿ, ಇಲ್ಲ ಹೋಗ್ತಾ ಇರಿ. ನೋಡಿ ಸರ್, ನಾನೊಬ್ಳು ಜರ್ನಲಿಸ್ಟ್. ನೀವೆಲ್ಲ ಅಂಗಡಿಯವ್ರು ಸೇರಿ ಒಂದು ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಖಂಡಿತ ಗೊತ್ತಾಗ್ತಾ ಇದೆ. ಅದೇನಿದೆಯೋ ನೆಟ್ಟಿಗೆ ಹೇಳಿ. ನಿಜ ಗೊತ್ತಾಗೋವರೆಗೂ ನಾನು ಹೋಗಲ್ಲ. ಹೋಗ್ರಿ. ಅದೇನೇ ಇದ್ರು ನೆಟ್ಟಿಗೆ ಹೇಳಿದ್ರೆ ಸರಿ. ಇಲ್ಲ ಅಂತಂದ್ರೆ ನಿಮ್ಮ ಬಗ್ಗೆ ಎಲ್ಲ ನ್ಯೂಸ್ ಪೇಪರಲ್ಲಿ ಬರೆದು ಪಬ್ಲಿಷ್ ಮಾಡಿಸ್ಬಿಡ್ತೀನಿ, ಹುಷಾರ್. ಅದೇನ್ ಬರ್ಕೊಳ್ತೀರಾ? ಬರ್ಕೊಳ್ರಿ, ಹೋಗ್ರಿ. ಬಂದ್ಬಿಟ್ರಿ ಆರ್ಟಿಕಲ್. ಮೇಡಮ್ ಏನ್ ಹಬ್ಬ ಮಾನವಿದು? ಯಾವ ಥರ ಆಚರಿಸ್ತೀರಾ ನೀವಿದ್ನ? ಪ್ರತಿ ವರ್ಷ ನಡೆಯೋ ಹಬ್ಬ ಇದು ಆಗ್ನೇಯ. ಎಷ್ಟೋ ವರ್ಷದ ಕೆಳಗೆ ವಿತ್ತಾಸುರ ಅನ್ನೋ ರಾಕ್ಷಸ ಈ ಊರಿನ ಬಡ್ಪಾಯಿ ಜನರಿಗೆ ತುಂಬಾ ತೊಂದರೆ ಕೊಟ್ಟು ಅವ್ರ ರಕ್ತ ಹೀರಿ ಕೊಲ್ತಿದ್ನಂತೆ. ಆವಾಗ ಊರಿನ ಜನರು ಪಾರ್ವತಿ ದೇವಿನ ಬೇಡ್ಕೊಂಡ್ರೆ ದೇವಿ ಚೌಡಮ್ಮನ ರೂಪ ತಾಳಿ ವಿತ್ತಾಸುರನನ್ನ ಕೊಂದ್ಲಂತೆ. ಆಗಿಂದ ಪ್ರತಿ ವರ್ಷನೂ ಈ ಹಬ್ಬ ನಡೆಯುತ್ತೆ. ಮನೆ ಮನೆಯಲ್ಲೂ ವಿತ್ತಾಸುರನ ಬೊಂಬೆ ಮಾಡ್ತಾರೆ. ಊರಲ್ಲಿ ಮೆರವಣಿಗೆ ಮಾಡಿಸಿ ಮನೆಗೆ ತಂದು ಮನೆಯಲ್ಲಿರೋ ಹೆಣ್ಮಕ್ಳ ಕಾಲಲ್ಲಿ ಅದನ್ನ ತುಳಿಸ್ತಾರೆ. ಏನ್ ಪುಟ್ಟ ಇದು? ಮಾನವ್, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ಬೋದಾ? ಏನಾಯ್ತು? ಇಲ್ಲ ಹೋಗ್ತಿದ್ದೀರಾ? ಏನಿಲ್ಲ, ಒಂದು ಚಿಕ್ಕ ಕೆಲಸ ಇತ್ತು. ನಿಮ್ ಜೊತೆಗೆ ಅದನ್ನಾದ್ರೂ ಬಿಟ್ಟೋಗ್ಲಾ ಇರೋದಕ್ಕೆ? ಇಲ್ಲ, ಬೇಕಾಗಿಲ್ಲ. ಆಯುಷ್, ಹೋಗಿ ಬನ್ನಿ, ನಂಗೇನು ಪರವಾಗಿಲ್ಲ. ಓ, ಅಂತೂ ಒಂದು ಚೀಟಿ ಇಲ್ಲಿವರೆಗೂ ಕರ್ಕೊಂಬಂದ್ಬಿಡ್ತು. ಏನ್ ಸರ್ ಇದು? ಎಷ್ಟು ಸಲ ಚೀಟಿ ಕಳ್ಸಿ ಆಟಾಡಿಸ್ತೀರಾ ನನ್ನ? ಅದೇನು ವಿಷಯ ಇದೆ ಹೇಳಿ ಸರ್. ಕೇಳ್ರಿ, ಅದೇನೇನು ಕೇಳಬೇಕು ಅನ್ಕೊಂಡಿದ್ರಲ್ಲ ಎಲ್ಲ ಕೇಳ್ಬಿಡಿ. ಸರ್, ಆ ಅಂಗಡಿಲಿ ನೋಡಿದ್ರೆ ಅಷ್ಟು ಖಾರವಾಗಿ ಮಾತಾಡ್ತಿದ್ರಿ. ಇಲ್ಲಿ ನೋಡಿದ್ರೆ ನನ್ನೇ ಕೇಳು ಅಂತೀರಲ್ಲ ಸರ್. ನೀವ್ ಹೇಳ್ಬೇಕಾದವ್ರು, ಹೇಳಿ. ಬನ್ನಿ ಹೇಳ್ತೀನಿ. ನೋಡಿ, ನಮ್ಮ ಜೀವನ ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ ರೀ. 108 ಪ್ರೆಷರ್ಸ್ ಇರುತ್ತೆ. ನೋಡಿ, ಜೀವನ ನಮ್ಮ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದೀವಿ ನಾವು. ಮಾರ್ನಿಂಗು ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ಜೀವಕ್ಕೆ ಕುತ್ತು ಬಂದಿರೋದು ಗೊತ್ತಾ? ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ಸರ್ ನೀವು? ಏನಿದು ಚಾಕ್ಲೇಟ್ ಕತೆ ಅಂತ ಕರೆಕ್ಟಾಗಿ ಹೇಳಿ ಸರ್. ನೋಡಿ, ಇದು ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಒಂದು ಸ್ಕ್ಯಾಮು. ಇದ್ರ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ನಮ್ಮೂರಿನ ಕಾರ್ಪೊರೇಟ್ರೆ. ದುಡ್ಡು ಅಂತ ಬಂದರೆ ಅದು ಯಾವ ಕೆಲಸ ಮಾಡೋಕ್ಕೂ ಹೇಸಲ್ಲ ನನ್ನ ಮಗ. ಈ ಊರಲ್ಲಿ ಅವನು ಅವನ ತಮ್ಮ ಒಂದು ಟಾಫಿ ಕಂಪ್ನಿನ ನಡೆಸ್ತಾ ಇದ್ದಾರೆ. ಊರಲ್ಲಿರೋ ಎಲ್ಲ ಪ್ರಾವಿಷನ್ ಸ್ಟೋರ್ಸು 1ಕ್ಕೆ 10 ಬೆಲೆ ಕೊಟ್ಟು ಆ ಟಾಫಿನ ತಗೊಳ್ಳೇಬೇಕು. ಅಷ್ಟೇ ಅಲ್ಲ, ಟಾಫಿನ ಮಾರಿದ್ಮೇಲೆ ಪೂರ್ತಿ ದುಡ್ಡನ್ನು ಅವ್ರಿಗೆ ಕೊಡಬೇಕು. ಯಾಕೆ ಅಂತ ಕೇಳಿದ್ರೆ, ನಿಮ್ಮನ್ನ ಉಸಿರಾಡಕ್ ಬಿಟ್ಟಿದೀವಲ್ಲ ಅದಕ್ಕೆ ಅಂತಾರೆ. ಅಲ್ಲ ಸರ್, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ವಾ ಹಾಗಾದ್ರೆ?
ಅಲ್ಲ ರೀ, ಗಲಾಟೆ ಮಾಡಿ ಸುಳ್ಳು ಕೇಸ್ ಹಾಕಿ ನಮ್ಮ ಅಂಗಡಿ ಲೈಸೆನ್ಸ್ ಎಲ್ಲ ಕಿತ್ತಾಕ್ಬಿಡ್ತಾರ್ರಿ. ನೋಡಿ ಮೇಡಮ್, ದುಡ್ಕೊಂಡು ತಿನ್ನೋ ಜನ ಮೇಡಮ್ ನಾವು. ನನಗೆ ಅಂತ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಇದ್ದಾರೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಹಿಂಗೆ 2 ವರ್ಷದ ಹಿಂದೆ ನಿಮ್ಮ ಥರ ಒಬ್ಬರು ರಿಪೋರ್ಟರ್ ಬಂದು ಅವ್ರು ಇಲ್ಲಿಗಲ್ ದಂಧೆಗಳನ್ನ ಬೆಳಕಕ್ಕೆ ತರಕ್ಕೆ ನೋಡಿದ್ರು. ಬಟ್ 2 ದಿನ ಆದಮೇಲೆ ಅವ್ರ ಉಸಿರನ್ನೇ ನಿಲ್ಲಿಸ್ಬಿಟ್ರು. ಇವಾಗ ನೋಡಿ, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದಷ್ಟೇ. ತಲೆ ಕೆಡ್ಸ್ಕೋಬೇಡಿ ಸರ್, ನಿಮ್ಮ ಹೆಸರು ಖಂಡಿತ ಆಚೆ ಬರಲ್ಲ. ಥ್ಯಾಂಕ್ಸ್ ಫಾರ್ ಅಗ್ರಿಂಗ್ ಟು ಹೆಲ್ಪ್. ಇಲ್ಲಿಂದ ಏನು ಮಾಡಬೇಕು ನಾನು ಮಾಡ್ತೀನಿ. ಥ್ಯಾಂಕ್ ಯು. ದಟ್ಸ್ ಓಕೆ. ನಮಸ್ಕಾರ ಅಣ್ಣ. ಏನ್ ವಿಷಯ ಇದೆ ಹೇಳು. ಅಣ್ಣ, ಅದೇ ಇಲ್ಲಿ ಅವಳಲ್ಲ ಅಂತ ಹುಡುಗಿ, ಸಿಟಿಯವಳು ಅನಿಸುತ್ತೆ. ವಾಸನೆ ಹಿಡಿದು ಹೊರಟಿದ್ದಾಳೆ. ಸ್ವಲ್ಪ ಜಾಗೃತಿಯಲ್ಲಿರೋದು ಒಳ್ಳೆಯದಣ್ಣ. ಸರಿ, ನಾನು ನೋಡ್ತೀನಿ. ವಯಸ್ಸು ಅದೆಲ್ಲ ಒಂದು ಸಾಯೋ ವಯಸ್ಸ. ಚಾನ್ಸೇ ಇಲ್ಲ. ಏನ್ ಮಾಡಕ್ಕಾಗತ್ತೆ, ವಿಧಿ ಆಟ. ಆಟೋ ಓಡಿಸ್ಕೊಂಡು ಹಿಂಗೋ ಜೀವನ ಮಾಡ್ತಾ ಇದ್ದ, ಹೋಗ್ಬಿಟ್ಟ. ಪಾಪ ಹೆಂಡತಿ ಕತೆ ಹೇಳು, ಅವಳಂತೂ ಇನ್ನೂ ಚಿಕ್ಕ ವಯಸ್ಸು. ಯಾಕಪ್ಪ, ಏನಾಯ್ತಂತೆ? ಹಾರ್ಟ್ ಅಟ್ಯಾಕು ಅಂದ್ರಂತೆ. ಹಾರ್ಟ್ ಅಟ್ಯಾಕು ರಘುಗೆ ಈ ವಯಸ್ಸಲ್ಲಿ? ಈಗ ಸರಿಯಾದ ಪಾಯಿಂಟ್ ಕೇಳಿದೆ ನೋಡು. ಈ ರಘು ಅವಾಗ ಫೋನ್ ಹಿಡ್ಕೊಂಡು ಹೂ ಅಣ್ಣ ಸರಿ ಅಣ್ಣ ಅಂತ ಹೇಳ್ತಿದ್ದ, ನೆನಪಿದ್ಯಾ? ದೊಡ್ಡ ಜನದ ಸಾವಾಸ ಅದು ಯಾವಾಗ್ಲೂ ಹಂಗೆ. ಬೇಕಾಗೋವರೆಗೂ ಸಾಕಿದ್ರು, ಆಮೇಲೆ ತೆಗೆದು ಬಿಸಾಕಿದಾರೆ. ತಡಿ 1 ನಿಮಿಷ. ಅಂದ್ರೆ ರಘು ಕೊಲೆ ಆಗ್ಬಿಟ್ನಾ? ನಾನ್ ಹಂಗಂದಿಲ್ಲಪ್ಪ. Incoming call from Agnia. Incoming call from Agnia. ಹಲೋ ಮಾನವ್. ಓ, ಆಗ್ನೇ ಅವರೇ, ಬ್ಯುಸಿ ಇದ್ದೀನಿ ಅಂತ ಅಂದಿದ್ದೀರಾ? ಮಾನವ್, ಒಂದು ದೊಡ್ಡ ಕಥೆನೇ ಆಗೋಗಿದೆ. ನಂಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಾನವ್. ಒಂದು ನಿಮಿಷ ತಾಳಿ. ಆರಾಮದಲ್ಲಿ ಮೊದಲಿಂದ ಏನಾಯಿತು ಒಂದ್ಸರಿ ಹೇಳಿಬಿಡಿ. ಓ ಮೈ ಗಾಡ್, ಇಷ್ಟೆಲ್ಲ ನಡೀತಿದ್ಯಾ? ಎಡೇ ದಿನದಲ್ಲಿ ಇಷ್ಟೊಂದೆಲ್ಲ ಕಂಡು ಹಿಡ್ದಿದ್ದೀರಾ? ಮೈ ಗಾಡ್, ಒಂದು ಕೆಲಸ ಮಾಡೋಣ. ನಾಳೆ ಮಧ್ಯಾಹ್ನ ನೀವು ನಮ್ಮ ಆಫೀಸ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ನೀವೇನು ಭಯ ಪಡ್ಬೇಡಿ, ನಾನು ಏನಾದರೂ ಒಂದು ಅರೇಂಜ್ ಮಾಡಿಬಿಡ್ತೀನಿ. ಆರಾಮಾಗಿ ಮಲ್ಕೊಳ್ಳಿ. ನಾಳೆ ಸಿಗೋಣ. ಓಕೆ ಮಾನವ್, ಥ್ಯಾಂಕ್ಸ್. ಗುಡ್ ನೈಟ್. ಸರಿಯಾಗಿ ಚೆಕ್ ಹಾಯ್ ಮಾಡಿ ಮಾನವ್. ಎಲ್ಲ ಚೆಕ್ ಮಾಡು. ಓ, ಆಗ್ನೇ ಅವರೇ ಬಂದ್ರಾ? ತಗೊಳ್ಳಿ ಮಾನವ್, ನೀವು ಕೇಳಿದ್ದೆಲ್ಲ ತಂದಿದ್ದೀನಿ. ಸ್ವಲ್ಪ ಒಂದು ಹೊರಗಡೆ ಹೋಗ್ಬಿಡ್ತೀರಾ? ಒಂದು ಹಾಫ್ ಆನ್ ಅವರ್ ಕೊಡಿ, ನಿಮ್ಮನ್ನ ಮೀಟ್ ಆಗ್ತೇನೆ ಹೊರಗಡೆ. ಎಲ್ಲ ತಂದಿದ್ದೀರಾ ಅಲ್ವಾ ಆಗ್ನೇ ಅವರೇ? ಚೆಕ್ ಮಾಡಿ ಮಾನವ್, ಫೈನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ. ಓ ಸೂಪರ್, ಎಲ್ಲ ಇದೆಯಾ ಅಲ್ವಾ ಇದರಲ್ಲಿ? ಹಾಂ ಮಾನವ್. ನೋಡಪ್ಪ, ಸ್ವಲ್ಪ ಚೆಕ್ ಮಾಡ್ಕೋ. ಅಲ್ಲ, ಅದು ಅವರಿಗೆ. ಇಲ್ಲ ಪರವಾಗಿಲ್ಲ, ಇವರೆಲ್ಲ ನಮ್ಮವರೇ, ನೀವು ಟೆನ್ಷನ್ ತಗೋಬೇಡಿ. ತಗೊಳ್ಳಿ. ಥ್ಯಾಂಕ್ ಯು.
ಆಗ್ನಿಯಮ್ಮ, ಏನಮ್ಮ ನೀನು ಜರ್ನಲಿಸ್ಟು? ಸೂಪರಾಗಿ ಇನ್ವೆಸ್ಟಿಗೇಟ್ ಮಾಡಿದ್ಯಾ. ಜರ್ನಲಿಸ್ಟ್ ಅಂದರೆ ನಿಮ್ಮ ಥರ ಇರಬೇಕು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಲ್ಲ, ಸುಮ್ಮನೆ ಒಂದು ಜಾತ್ರೆ ಕಲ್ಚರ್ ಮಣ್ಣು ಮಸಿ ಅಂತ ಅನ್ಕೊಂಡ್ಬಿಟ್ಟು ಹೋಗ್ತಿದ್ರೆ ಒಂದು ಆರ್ಟಿಕಲ್ ಬರೆದು ಫೇಮಸ್ ಆಗಿಬಿಡ್ತಿದ್ಯಾ. ಸಪ್ಲಿಮೆಂಟ್ರಿ ಶೀಟಲ್ಲಿ ಹೆಸರಲ್ಲಿ ಒಂದು ಆರ್ಟಿಕಲ್ ಬರ್ಬೋದಾಗಿದೆ. ಸತ್ಯದ ಭಾರ ತುಂಬ ಜಾಸ್ತಿ ಆಗಿದೆ, ಆದರೆ ನಿನ್ನ ಜೊತೆನೇ ಅನ್ಯಾಯ ಆಗ್ಬಿಡ್ತಲ್ವಾ? ಯಾವತ್ತು ಸತ್ಯ ತಿಳ್ಕೊಂಡು ಹೋಗಬಾರ್ದು ಆಗ್ನ್ಯ. ಸುಳ್ಳು ಕೊಡೋ ಕಂಫರ್ಟ್ನಲ್ಲಿ ತಲೆದು ಬಿಡಬೇಕು. ಸತ್ಯದ ಭಾರ ತುಂಬ ಜಾಸ್ತಿ ಆಗಿದೆ ಆಗ್ನ್ಯ. ಆ ಭಾರ ತಡ್ಕೊಳ್ಳೋ ಶಕ್ತಿ ನಿಂಗಂತೂ ಇಲ್ಲ. ಇವಾಗ ಒಂದು ಗಟ್ಟಿ ನಿದ್ರೆ ಬರುತ್ತೆ ನಿಮಗೆ. ಚೆನ್ನಾಗಿ ಮಲ್ಕೊ. ಈಗ ಯಾವತ್ತೂ ಎಚ್ಚರ ಆಗದೆ ಇರೋ ನಿದ್ದೆ. ಗುಡ್ ನೈಟ್. ಯುಗದ ಕಲಿಯೋಳು ಗಡು ಜ್ವಾಲೆ ದಹಿಸಲು ಹುಟ್ಟಿವೆ ದೈವ ಪುಷ್ಪವು. ನಡುಕ ಹುಟ್ಟಿಸಿ ಕ್ರೋಧ ಬರದಲ್ಲಿ ನರಕ ನರ ನರ ನರಕ ತರಿಸಿದ ರಣಭೂತನು ವೃತ್ತಾಸುರ. ಏನಾಯ್ತು ಅವಳಿಗೆ? ಯಾರಿದಕ್ಕೆಲ್ಲ ಕಾರಣ? ಆಗ್ನೇ ಇಷ್ಟೊಂದು ಬ್ರೇವ್ ಹುಡುಗಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜರ್ನಲಿಸ್ಟ್ ಜೀವನ ಅಂದ್ರೇನೆ ಹೀಗೆ ಅಲ್ವಾ? ಜೀವ ಹೋದ್ರೂ ಸತ್ಯ ಉಳಿಬೇಕು, ನ್ಯಾಯ ಬದುಕಬೇಕು ಅಂತ ಹೋರಾಡೋದು. ಅವಳ ಸಾಹಸ, ಬ್ರೇವರಿ ಯಾವುದು ವೇಸ್ಟ್ ಆಗ್ಬಾರ್ದು. ನಾವೇ ಏನಾದ್ರೂ ಮಾಡಬೇಕು. ಗಾಯ್ಸ್, ಆಗ್ನೇ ಒಂದು ಮೆಸೇಜ್ ಬಂದಿದೆ. ಏನು? ಏನ್ ಹೇಳ್ತಾ ಇದೆಯಾ? ನಿನ್ನೆ ಕಳ್ಸಿರೋದು ಅನ್ಸುತ್ತೆ. ಹಾಯ್ ಗೈಸ್, ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಂತಂದರೆ ನಿಮಗೆಲ್ಲ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಹೇಳಲೇಬೇಕಿತ್ತು. ಸಗ್ಗದಪುರ ಅನ್ನೋ ಊರಿಗೆ ಒಂದು ಕಲ್ಚರಲ್ ಈವೆಂಟ್ನ ಕವರ್ ಮಾಡೋಕ್ಕಂತ ಬಂದೆ. ಆದರೆ ಬಂದು 2 ದಿನದಲ್ಲಿ ಇಲ್ಲಿ ನಡೀತಿರೋ ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆನೇ ಗೊತ್ತಾಯಿತು. ಈ ಊರಿನ ಕಾರ್ಪೊರೇಟರ್ ಈ ಊರಿನ ಪ್ರಾವಿಷನ್ ಸ್ಟೋರ್ಸ್ ಅವ್ರನ್ನ ಇನ್ವಾಲ್ವ್ ಮಾಡಿ ಒಂದು ಚಾಕ್ಲೇಟ್ಸ್ ದಂಧೆನ ನಡೆಸ್ತಾ ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಒಬ್ಬರನ್ನ ಅಪ್ರೋಚ್ ಮಾಡಿದೆ. ಬಟ್ ಸೂನ್ ಆಫ್ಟರ್ ದ್ಯಾಟ್ ಅವ್ರ ಡೆತ್ದು ಇನ್ಫಾರ್ಮೇಷನ್ ಬಂತು ನನಗೆ. ಇಟ್ಸ್ ಪ್ರಿಟಿ ಸ್ಯಾಡ್ ಆ್ಯಂಡ್ ಅನ್ಫಾರ್ಚುನೇಟ್ ದ್ಯಾಟ್ ಇಲ್ಲಿ ಜಸ್ಟಿಸ್ನ ಸಪೋರ್ಟ್ ಮಾಡೋಕ್ಕೆ ಹೆದರ್ಕೋತಾರೆ ಜನ. ಆ್ಯಂಡ್ ಅದೇ ದಿನ ನಾನು ಒಂದು ಕಲ್ಚರಲ್ ಈವೆಂಟ್ನ ಕವರ್ ಮಾಡೋಕ್ಕೆ ಹೋದಾಗ ಒಬ್ಬರು ಅಂಗಡಿಯವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಹೆಸರು ಸಂಕೇತ್ ಅಂತ. ಐ ರಿಪೀಟ್, ಅವ್ರ ಹೆಸರು ಸಂಕೇತ್ ಅಂತ. ಅವ್ರು ಬಂದು ಈ ಕೇಸಿನ ವಿಚಾರವಾಗಿ ಎಲ್ಲ ಇನ್ಫಾರ್ಮೇಷನ್ನ ಡೀಟೇಲ್ ಆಗಿ ಹೇಳಿದ್ರು ನನಗೆ. ಇದನ್ನು ಯೂಸ್ ಮಾಡಿಕೊಂಡು ನನಗೆ ಆದಷ್ಟು ಟೆಸ್ಟಿಮೋನಿಯಲ್ಸ್ ಆ್ಯಂಡ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅದೆಲ್ಲ ಇದೇ ಇಮೇಲಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಯಾಕೆ ಅಂದರೆ ಇಲ್ಲಿ ಬಂದಿದ್ದು ಮುಂಚೆ ಬಂದಿರೋ ರಿಪೋರ್ಟರ್ಸ್ ಈ ವಿಚಾರನ ಹೊರಗೆ ತರಕ್ಕೆ ನೋಡಿದಾಗ ಅವರು ತಮ್ಮ ಜೀವಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದೇ ಥರ ನನಗೇನಾದರೂ ಆದರೆ ಜಸ್ಟ್ ಮೇಕ್ ಶೂರ್ ದಿಸ್ ರೀಚಸ್ ದ ರೈಟ್ ಪರ್ಸನ್. ಆ್ಯಂಡ್ ಎಸ್, ಸಿ ಯು ಸೂನ್ ಆನ್ ಮಂಡೇ.